ಜೈ ಹಿಂದ್. SSC GD 2024 ಎಕ್ಸಾಮ್ಗೆ ಸಂಬಂಧಿಸಿದ ಹಾಗೆ ಈಗಾಗಲೇ ಬಹಳಷ್ಟು ನೋಟಿಸ್ಗಳು ವೈರಲ್ ಆಗ್ತಾ ಇದ್ದಾವೆ. ಆಮೇಲೆ ಇವತ್ತು ಕೂಡ ಒಂದು ನೋಟಿಸ್ ವೈರಲ್ ಆಗಿದೆ. ಸೊ ಆ ನೋಟಿಸ್ದಲ್ಲಿ ITBP ಇರ್ತಕ್ಕಂಥದ್ದು SSC ಒಂದು ನೋಟಿಸ್ ಜಾರಿಗೆ ಮಾಡಿದೆ. ಸೊ ಆ ನೋಟಿಸ್ದಲ್ಲಿ 10 ದಿನಗಳ ಒಳಗಡೆ ರಿಸಲ್ಟ್ ಇರ್ತಕ್ಕಂಥದ್ದು ಜಾರಿಗೆ ಮಾಡಬೇಕು ಅಂತ ಹೇಳಿದೆ. ಸೊ ಈ ರೀತಿ ಇರುವಂಥದ್ದು ಒಂದು ನೋಟಿಸ್ ಇವತ್ತು ಕೂಡ ಒಂದು ವೈರಲ್ ಆಗ್ತಾ ಇದೆ. ಸೊ ಇಲ್ಲಿ ನಾನು ಕ್ಲಿಯರ್ ಆಗಿ ಎಲ್ಲರಿಗೂ ಒಂದು ವಿಷಯವನ್ನು ಹೇಳಬೇಕಂತ ಹೇಳಿ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಸೊ ಈಗಾಗಲೇ ನಾವು ಕೂಡ ಏನೋ ಬೇರೆ ಮಾಹಿತಿಯಿಂದ ತಿಳ್ಕೊಂಡು ಮಾಡಿ ರಿಸಲ್ಟ್ ಇವತ್ತು ಬರ್ತೈತಿ, ನಾಳೆ ಬರ್ತೈತಿ, ಇನ್ನು 5 ದಿವಸ ಆಗುತ್ತೆ, ಇನ್ನು 10 ದಿವಸ ಆಗುತ್ತೆ, 3 ದಿನಗಳ ಒಳಗಡೆ ಬರುತ್ತೆ ಅಂತ ಈ ರೀತಿ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ವಿ. ಬಟ್ ಇಲ್ಲಿ ಒಂದು ಎಲ್ಲ ವಿದ್ಯಾರ್ಥಿಗಳಿಗೆ, ಬಹಳಷ್ಟು ವಿದ್ಯಾರ್ಥಿಗಳು ಈಗಾಗಲೇ ಬಹಳ ಟ್ರಬಲ್ ಫೇಸ್ ಮಾಡ್ತಾ ಇದ್ದೀರಾ. ಸೊ ರಿಸಲ್ಟ್ ಬಗ್ಗೆ ಬಹಳಷ್ಟು ಟೆನ್ಷನ್ ಮಾಡ್ಕೋತಾ ಇದ್ದೀರಾ. ಸೊ ಯಾವಾಗ ರಿಸಲ್ಟ್ ಬರುತ್ತೆ ಅಂತೇಳಿ. ಸೊ ಹಾಗಾಗಿ ಇಲ್ಲಿ ಒಂದು ವಿಷಯ ಹೇಳಬೇಕು ಏನು ಅಂತಂದ್ರೆ, ವೈರಲ್ ಆಗ್ತಾ ಇರುವಂತಹ ಎಲ್ಲ ನೋಟಿಸ್ಗಳು ಏನಿದಾವು ಅಂತಂದ್ರೆ ಅವೆಲ್ಲ ನೋಟಿಸ್ಗಳು ಫೇಕ್ ಅದಾವೆ. ಸೊ ಭಾರತದಾದ್ಯಂತ ಎಷ್ಟೋ ದೊಡ್ಡ ಯೂಟ್ಯೂಬರ್ಸ್ಗಳು ಇರಲಿ, ಯಾರೇ ಇರಲಿ, ಯಾರಿಗೂ ಕೂಡ ಗೊತ್ತಿಲ್ಲ ರಿಸಲ್ಟ್ ಇರ್ತಕ್ಕಂಥದ್ದು ಯಾವಾಗ ಬರುತ್ತೆ ಅಂತ ಹೇಳಿ ಯಾರಿಗೂ ಕೂಡ ಗೊತ್ತಿಲ್ಲ. ಸುಮ್ಮನೆ ವಿಡಿಯೋಸ್ಗಳು ಅವರ ಒಂದು ವಿಡಿಯೋ ಇರ್ತಕ್ಕಂಥದ್ದು ವೈರಲ್ ಆಗಲಿ, ಎಲ್ಲರೂ ನೋಡಲಿ, ಸೊ ಆ ರೀತಿ ಇರ್ತಕ್ಕಂಥದ್ದು ಇಂಟೆನ್ಷನ್ ಇಟ್ಕೊಂಡು ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದಾರೆ. ಇನ್ನೂ 10 ದಿವಸದ ಒಳಗಡೆ ಬರುತ್ತೆ, 16ನೇ ಡೇಟ್ 16/7/2024 ಒಳಗಡೆ ಬರುತ್ತೆ ಅಂತ ಈ ರೀತಿ ಮಾಡ್ತಾ ಇದ್ದಾರೆ. ಸೊ ರಿಸಲ್ಟ್ ಅಂತೂ ಬರುತ್ತೆ, ಅದಂತೂ ಪಕ್ಕಾ ಬಂದೇ ಬರುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಪೇಷನ್ಸ್ ಇರ್ತಕ್ಕಂಥದ್ದು ಎಲ್ಲರೂ ಇಟ್ಕೊಳ್ರಿ. ಸೊ ಇವತ್ತು ವೈರಲ್ ಆಗ್ತಾ ಇರುವಂಥ ಒಂದು ನೋಟಿಸ್ ಬಗ್ಗೆ ಇರ್ತಕ್ಕಂಥದ್ದು ನಾನು ನಿಮಗೆ ತಿಳಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ. ಸೊ ಅದು 100% ಇರ್ತಕ್ಕಂಥದ್ದು ಫೇಕ್ ಇರ್ತಕ್ಕಂತಹ ನೋಟಿಸ್ ಅದು ಆಗಿದೆ. ಇದ್ರ ಹಿಂದೆನೂ ಕೂಡ ನಾನು ಒಂದು ವಿಡಿಯೋ ಮಾಡಿದ್ದೆ. ಸೊ ಅದು ಕೂಡ ಫೇಕ್ ಆಗಿರ್ತಕ್ಕಂಥ ಒಂದು ನೋಟಿಸ್ ಆಮೇಲೆ ಗೊತ್ತಾಯಿತು ವಿಡಿಯೋ ಮಾಡಿದ ಮೇಲೆ. ಸೊ ಹಾಗಾಗಿ ಸೊ ಆ ಒಂದು ಇವತ್ತು ಬಂದಿರತಕ್ಕಂತಹ ಫೇಕ್ ನೋಟಿಸ್ ಏನಿದೆ ಅನ್ನೋದನ್ನು ನೋಡೋಣ. ಅದಕ್ಕಿಂತ ಮುಂಚೆ ನೀವು ಇದುವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದರ ಜೊತೆಗೆ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್ಗೆ ನೋಟಿಫಿಕೇಶನನ್ನು ಪಡೆಯಲು. ಸೊ ಇದು ನೋಡ್ತಾ ಇರ್ಬೋದು ನೀವು, ಇವತ್ತು ಒಂದು ನೋಟಿಸ್ ಇರ್ತಕ್ಕಂಥದ್ದು ವೈರಲ್ ಆಗ್ತಾ ಇದೆ. ಬಹಳಷ್ಟು ಯೂಟ್ಯೂಬರ್ಸ್ಗಳು ಚಾನೆಲ್ದಲ್ಲಿ ಈ ಒಂದು ನೋಟಿಸನ್ನು ತೆಗೆದುಕೊಂಡು ವಿಡಿಯೋವನ್ನು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಹೋದ ಸಲೇನೂ ಕೂಡ ಇದೇ ರೀತಿ ITBPದಿಂದ ಒಂದು ನೋಟಿಸ್ ಬಂದಿತ್ತು. ಅಲ್ಲಿ ಇಯರ್ ಇರ್ತಕ್ಕಂಥದ್ದು 2024 ಇತ್ತು ಆ ಒಂದು ನೋಟಿಸ್ದಲ್ಲಿ. ಬಟ್ ಇದರಲ್ಲಿ 2023 ಇಲ್ಲಿ ಎಡಿಟ್ ಮಾಡಲಾಗಿದೆ. ಅದೇ ರೀತಿ ಇಲ್ಲಿಯೂ ಕೂಡ 2024 ಇತ್ತು, 2023 ಅಂತ ಮಾಡಲಾಗಿದೆ. ಈ ಒಂದು ನೋಟಿಸ್ದಲ್ಲಿ ಏನು ಹೇಳಿದ್ದಾರೆ ಅಂತಂದ್ರೆ, ವಿದಿನ್ 10 ಡೇಸ್ ಒಳಗಡೆ ಏನಪ್ಪಾ ಅಂತಂದ್ರೆ ರಿಸಲ್ಟ್ ಇರ್ತಕ್ಕಂಥದ್ದು ಜಾರಿಗೆ ಮಾಡ್ರಿ ಅಂತೇಳಿ SSCದವರಿಗೆ ಒಂದು ನೋಟಿಸ್ ಕಳಿಸಿರುವ ಹಾಗೆ ಈ ಒಂದು ನೋಟಿಸ್ ವೈರಲ್ ಆಗ್ತಾ ಇದೆ. ಸೊ ಇದು 6/7/2024 ಡೇಟ್ ಅಂತ ಇಲ್ಲಿ ಎಡಿಟ್ ಮಾಡಲಾಗಿದೆ. ಸೊ ಹಾಗಾಗಿ ಈ ಒಂದು ನೋಟಿಸ್ ಇರ್ತಕ್ಕಂಥದ್ದು 100% ಇರ್ತಕ್ಕಂಥದ್ದು ಫೇಕ್ ಇದೆ. ಸೊ ಇನ್ನೊಂದ್ಸಲ ನಾನು ಇಲ್ಲಿ ಹೇಳಬೇಕು ಏನು ಅಂತಂದ್ರೆ, ಸೊ ಭಾರತದಾದ್ಯಂತ, ನಮ್ಮ ಟೋಟಲ್ ಭಾರತದಾದ್ಯಂತ ಯಾರಿಗೂ ಕೂಡ ಗೊತ್ತಿಲ್ಲ ಯಾವಾಗಿರ್ತಕ್ಕಂಥದ್ದು ರಿಸಲ್ಟ್ ಬರುತ್ತೆ ಅಂತೇಳಿ. ಯಾವಾಗ ಆಫೀಸಿಯಲಿ ಒಂದು ನೋಟಿಸ್ ಇರ್ತಕ್ಕಂಥದ್ದು ಜಾರಿಗೆ ಆಗುತ್ತೆ, ಆಫೀಸಿಯಲಿ ವೆಬ್ಸೈಟ್ದಲ್ಲಿ ಒಂದು ನೋಟಿಸ್ ಬರುತ್ತೆ, ಅದೇ ಇರ್ತಕ್ಕಂಥದ್ದು ನಿಜವಾದ ನೋಟಿಸ್ ಇರ್ತಕ್ಕಂಥದ್ದಾಗುತ್ತೆ. ಈ ರೀತಿ ಇರುವಂತಹ ಬಹಳಷ್ಟು ಜನ ಈ ಒಂದು PDF ಇವುಗಳನ್ನ ಎಡಿಟ್ ಮಾಡಿ ಫೇಕ್ ಈ ರೀತಿ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ತೊಂದರೆ ಇರ್ತಕ್ಕಂಥದ್ದು ನೀಡ್ತಾ ಇದ್ದಾರೆ. ಸೊ ಇನ್ನೊಂದು ಸ್ವಲ್ಪ ಟೆನ್ಷನ್ ಇರ್ತಕ್ಕಂಥದ್ದು ನೀಡ್ತಾ ಇದ್ದಾರೆ. ಸೊ ಇಲ್ಲಿ 10 ಡೇಸ್ ಅಂತ ಹೇಳಿ ಅವರು ಹೇಳಿದ್ದಾರೆ. 10 ಡೇಸ್ ಒಳಗಡೆ ಬರ್ಬೋದು. ಆಮೇಲೆ ಅವ್ರು ಹೇಳ್ತಾರೆ, ನಾವು ಇಲ್ಲಿ ಇರ್ತಕ್ಕಂಥದ್ದು ಸರಿ ಆಯಿತು, ನಾವು ಒಂದು ನೋಟಿಸ್ ನಿಮಗೆ ಎಲ್ಲರಿಗಿಂತ ಮುಂಚೆ ಹೇಳಿದ್ವಿ, 10 ಡೇಸ್ ಒಳಗಡೆ ಬರುತ್ತೆ ಅಂತ ಹೇಳಿದ್ವಿ. 16ನೇ ತಾರೀಕು ಅಂದರೆ ಇದು 6 ತಾರೀಕಿದೆ, ಇವತ್ತು 6ನೇ ತಾರೀಕಿಗೆ ಇದು ಬಿಡುಗಡೆ ಆಗಿದೆ ಈ ಒಂದು ನೋಟಿಸ್. ಅಂತಂದರೆ 16/7/2024 ಒಳಗಡೆ ಬರ್ತೈತಿ ಅಂತ ಹೇಳಿದ್ವಿ. ಸೊ ಬಂತು ರಿಸಲ್ಟ್ ಅಂತ ಹೇಳ್ತಾರೆ. ಬಟ್ ಆ್ಯಕ್ಚುಲಿ ಆ ರೀತಿ ಏನೂ ಇಲ್ಲ. ಈ ಒಂದು ಏನು ನೋಟಿಸ್ ಇದೆ ಇದು 100% ಇರ್ತಕ್ಕಂಥದ್ದು ಫೇಕ್ ಇದೆ. ಸೊ ಈ ರೀತಿ ಇರುವಂಥದ್ದು ಯಾವುದೇ ಫೇಕ್ ನೋಟಿಸ್ಗಳನ್ನು ನೋಡಬೇಡ್ರಿ, ಅವುಗಳನ್ನ ನಂಬಲಿಕ್ಕೆ ಹೋಗಬೇಡ್ರಿ. ಸೊ ಅದರ ಜೊತೆಗೆ
ಇನ್ನೊಂದು ಏನು ಅಂತಂದ್ರೆ ಈಗ ಬಹಳ ಲೇಟ್ ಇರ್ತಕ್ಕಂಥದ್ದಾಗಿದೆ. ಮಿನಿಮಮ್ ಇರ್ತಕ್ಕಂಥದ್ದು 3 ತಿಂಗಳ ಮೇಲೆ ಇರ್ತಕ್ಕಂಥದ್ದು. ರಿಸಲ್ಟ್ ಇನ್ನೂವರೆಗೂ ಬಂದಿಲ್ಲ SSC GDದು. ಎಲ್ಲರೂ ಕೂಡ ಕಾಯ್ತಾ ಇದ್ದೀರಾ. ಸೊ ಎಲ್ಲರ ಒಂದು ಟೆನ್ಷನ್ ಅರ್ಥ ಮಾಡ್ಕೋತೀವಿ ನಾವು ಕೂಡ. ಬಟ್ ಆ್ಯಕ್ಚುಲಿ SSCದವರು ಬಿಡಬೇಕಾಗಿತ್ತು, ಇನ್ನೂವರೆಗೂ ಬಿಟ್ಟಿಲ್ಲ. ಸೊ ಅದ್ರ ಸಲುವಾಗಿ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಹೇಳಬೇಕು ಏನು ಅಂತಂದ್ರೆ, ಸೊ ಈ ರಿಸಲ್ಟ್ ಅಂತೂ ಬಂದೇ ಬರುತ್ತೆ. ನಿಮ್ಮ ಸೆಲೆಕ್ಷನ್ ಆಗಿತ್ತು ಅಂತಂದ್ರೆ ಅದ್ರೊಳಗೆ ನಿಮ್ಮ ಹೆಸರು ಇದ್ದೇ ಇರ್ತೈತಿ. ಅದ್ರ ಬಗ್ಗೆ ಹೆಚ್ಚು ಟೆನ್ಷನ್ ತೊಗೊಳ್ಲಿಕ್ಕೆ ಹೋಗಬೇಡ್ರಿ. ಸೊ ಒಂದು ಮಾತು ನಾ ಇಲ್ಲಿ ಹೇಳಬೇಕು ಏನು ಅಂತಂದರೆ, ಸೊ ಯಾವಾಗಿನವರೆಗೆ ನಿಮ್ಮ ಕೈಯಲ್ಲಿ ಅಪಾಯಿಂಟ್ಮೆಂಟ್ ಆರ್ಡರು ಬರೋದಿಲ್ಲ ಅಲ್ಲಿವರೆಗೆ ನೀವು ಸ್ಟಡಿ ಮಾಡೋದನ್ನು ಬಿಡಕ್ಕೆ ಹೋಗಬೇಡ್ರಿ. ಸೊ ಈಗ ರಿಸಲ್ಟ್ ಬಂದರೂ ಕೂಡ SSC GDದು ಇನ್ನೂ ಇರ್ತಕ್ಕಂಥದ್ದು ನಿಮ್ಮದು ಬಹಳಷ್ಟು ಇರ್ತೈತಿ. ಇದರಲ್ಲಿ ಏನೇನು ಇರ್ತೈತಿ, ಫಿಸಿಕಲ್ ಇರ್ತೈತಿ, ಮೆಡಿಕಲ್ ಇರ್ತೈತಿ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತೈತಿ. ಇದ್ರೊಳಗೆ ಎಲ್ಲದ್ರೊಳಗೂ ಪಾಸ್ ಆಗ್ಬೇಕು ನೀವು. ಆಮೇಲೆ ಫೈನಲ್ ಮೆರಿಟ್ ಇರ್ತಕ್ಕಂಥದ್ದು, ಫೈನಲ್ ರಿಸಲ್ಟ್ ಬಿಡ್ತಾರೆ. ಅದ್ರೊಳಗೆ ನಿಮ್ಮ ಹೆಸರು ಬಂತು ಅಂದರೆ ನಿಮಗೆ ಜಾಬ್ ಆದಂಗೆ. ಸೊ ಇನ್ನೂ ಬಹಳ ಇದೆ ಇದರದ್ದು ಕೆಲಸ. SSC GDದಲ್ಲಿ ನೀವು ಆಗಬೇಕು ಅಂತೇಳಿ ಬರೀ ನೀವುದು ಫಸ್ಟ್ ಫಿಸಿಕಲ್ ಲಿಸ್ಟಿಗೆ ಇಷ್ಟೆಲ್ಲ ಟೆನ್ಷನ್ ಮಾಡಿಕೊಂಡ್ರೆ, ಸೊ ಮುಂದೆ ಬರ್ತಕ್ಕಂತಹ ನಿಮ್ಮ ಮುಂದೆ ಇರುವಂತಹ ಮುಂದೆ ಇರ್ತಕ್ಕಂತಹ ಎಕ್ಸಾಮ್ಸ್ಗಳಿಗೆ ನೀವು ಸರಿಯಾಗಿ ಫೋಕಸ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಯಾವಾಗಿನವರೆಗೆ ನಿಮ್ಮ ಕೈಯಲ್ಲಿ ಅಪಾಯಿಂಟ್ಮೆಂಟ್ ಆರ್ಡರ್ ಬರೋದಿಲ್ಲ, ಯಾವಾಗಿನವರೆಗೆ ಕನ್ಫರ್ಮ್ ಆಗೋದಿಲ್ಲ ನನಗೆ ಜಾಬ್ ಸಿಕ್ಕಿದೆ ಅಂತೇಳಿ, ಅಲ್ಲಿವರೆಗೆ ಸ್ಟಡಿ ಮಾಡೋದನ್ನು ಬಿಡಲಿಕ್ಕೆ ಹೋಗಬೇಡ್ರಿ. ಸ್ಟಡಿ ಕಂಟಿನ್ಯೂಯಸ್ ಇರ್ತಕ್ಕಂಥದ್ದು ಇಡ್ರಿ. ಸೊ ಈ ರಿಸಲ್ಟ್ ಬಂದ ತಕ್ಷಣ ಗೊತ್ತಾಗೇ ಆಗುತ್ತೆ. 1 ದಿನ ಲೇಟ್ ಆಗಿ 2 ದಿನ ಲೇಟ್ ಆಗಿ ಗೊತ್ತಾದರೂ ಕೂಡ ನಿಮಗೆ ಗೊತ್ತಾಗೇ ಆಗುತ್ತೆ ರಿಸಲ್ಟ್ ಬಂದಿದೆ ಅಂಥೇಳಿ. ಸೊ ರಿಯಲ್ ಆಗಿ ರಿಸಲ್ಟ್ ಬಂದ ಮೇಲೆ ನಿಮಗೆ ಗೊತ್ತಾಗೇ ಆಗುತ್ತೆ. ಸೊ ಆತುರ ಪಡ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಸ್ಟಡಿ ಇರ್ತಕ್ಕಂಥದ್ದು ಕಂಟಿನ್ಯೂ ಮಾಡಿರಿ. ಈಗ ನಿಮ್ಮ ಮುಂದೆ ಇರುವಂತಹ ಒಂದು ದೊಡ್ಡದಾಗಿರುವಂತಹ ಒಂದು ವೇಕೆನ್ಸಿ ಕೂಡ ಬಂದಿದೆ. ಇಲ್ಲಿ 8,000 ಪ್ಲಸ್ ಇರ್ತಕ್ಕಂತಹ ಒಂದು ವೇಕೆನ್ಸಿ SSC MTSದ್ದು. ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ಫೋಕಸ್ ಮಾಡಿರಿ. ಇದರಲ್ಲಿ ನೀವು GK ಮತ್ತು ಇಂಗ್ಲೀಷ್ ಇರ್ತಕ್ಕಂಥದ್ದು ಒಂದು ಸ್ವಲ್ಪ ಪರ್ಫೆಕ್ಟಾಗಿ ಮಾಡಿಕೊಂಡ್ರೆ ನೀವು ಖಂಡಿತವಾಗಿ ಈ ಜಾಬ್ ಕೂಡ ಹಿಡಿಬಹುದಾಗಿದೆ. ಇದಕ್ಕೂ ಕೂಡ ಟ್ರೈ ಮಾಡಿರಿ. ಸೊ ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿವೆ ಈಗಾಗಲೇ 27 ಜೂನ್ 2024ರಿಂದ 31/7/2024ರವರೆಗಿದೆ. ಇನ್ನೂ ಟೈಮ್ ಇದೆ ಅಪ್ಲಿಕೇಶನ್ ಹಾಕಲಿಕ್ಕೆ. ಅಪ್ಲಿಕೇಶನನ್ನು ಹಾಕಿರಿ. ಇದರ ಎಕ್ಸಾಮ್ ಅಕ್ಟೋಬರ್ ನವಂಬರ್ದೊಳಗೆ ಇರ್ತವೆ. ಸೊ ಹಾಗಾಗಿ ಇದ್ರ ಬಗ್ಗೆ ಫೋಕಸ್ ಮಾಡಿರಿ. SSC MTSದ ಅಪ್ಲಿಕೇಶನನ್ನು ಹಾಕಿರಿ. ಸೊ SSC MTS ನೀವು ಪ್ರಿಪ್ರೇಷನನ್ನು ನಡೆಸಬೇಕು ಅಂತಂದರೆ ನಮ್ಮಲ್ಲಿ ಒಂದು ಕೋರ್ಸ್ ಕೂಡ ಅವೈಲೇಬಲ್ ಇದೆ. SSC MTSಗೆ ಓನ್ಲಿ 600 ರುಪೀಸಲ್ಲಿ ನೋಡಿರಿ, 600 ರೂಪಾಯಿದಲ್ಲಿ ನಿಮಗೆ GK ಎಲ್ಲ ಸಬ್ಜೆಕ್ಟ್ದ ವಿಡಿಯೋಸ್ಗಳು, ಆಮೇಲೆ ಇಂಗ್ಲೀಷ್ ಎಲ್ಲ ಚಾಪ್ಟರ್ ವೈಸ್ ವಿಡಿಯೋಸ್ಗಳು, ಈಸಿ ಟು ಹಾರ್ಡ್ವರೆಗೆ. ಅದ್ರ ಜೊತೆಗೆ ಮ್ಯಾಥ್ಸ್, ರೀಸನಿಂಗು 4 ವಿಷಯದ ರೆಕಾರ್ಡೆಡ್ ವಿಡಿಯೋಸ್ ಪ್ಲಸ್ PDF ನೋಟ್ಸ್ಗಳನ್ನು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೇವೆ. ಯಾವುದೇ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನೇರವಾಗಿ ನಿಮ್ಮ ವಾಟ್ಸ್ಯಾಪ್ ನಂಬರ್ಗೆ ಏನು ಮಾಡ್ತೀವಿ ನಾವು ಎಲ್ಲ ಕ್ಲಾಸಸ್ ವಿಡಿಯೋಸ್ ಪ್ಲಸ್ PDF ನೋಟ್ಸ್ಗಳನ್ನು ಸೆಂಡ್ ಮಾಡ್ತಾ ಇದ್ದೇವೆ. ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು 8861927838 ನಂಬರ್ಗೆ. ಸೊ ಇದನ್ನು ಫೋಕಸ್ ಮಾಡಿಕೊಂಡು ನೀವು ಈ ಒಂದು ಎಕ್ಸಾಮ್ಗೆ ಪ್ರಿಪ್ರೇಷನ್ ಇರ್ತಕ್ಕಂಥದ್ದು ನಡೆಸ್ಬೋದು ಓನ್ಲಿ 600 ರುಪೀಸ್ದಲ್ಲಿ. ಓಕೆ, ಸೊ ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಮಾಡಿ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಕೂಡ ತಿಳಿಸಿ. ರಿಸಲ್ಟ್ ಬಂದ ತಕ್ಷಣವೇ ನಮ್ಮ ಟೆಲಿಗ್ರಾಮ್ ಚಾನೆಲ್ದಲ್ಲಿ, ಆಮೇಲೆ ಅದ್ರ ಜೊತೆಗೆ ನಮ್ಮ ವಾಟ್ಸ್ಯಾಪ್ ಚಾನೆಲ್ದಲ್ಲಿ ಮಾಹಿತಿಯನ್ನು ನಾವು ಅಲ್ಲಿ ಶೇರ್ ಮಾಡ್ತೀವಿ. PDF ಶೇರ್ ಮಾಡ್ತೇನೆ ನಾನು, ಯಾರ್ದೆಲ್ಲ ಸೆಲೆಕ್ಷನ್ ಆಗಿರ್ತೈತಿ ಅಂಥೇಳಿ. ಅದರ ಜೊತೆಗೆ ಆ ಒಂದು ಟೆಲಿಗ್ರಾಮ್ ಮತ್ತು ವಾಟ್ಸ್ಯಾಪ್ ಚಾನೆಲ್ದ ಲಿಂಕ್ ಇರುವಂಥದ್ದು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಳಗೆ ನೀಡಿರ್ತೇನೆ. ಅಲ್ಲಿ ಹೋಗಿ ನೀವು ನಮ್ಮ ಚಾನೆಲ್ಗೆ ಮತ್ತು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಸೊ ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಜೈ ಹಿಂದ್.